ಬ್ರೇಕ್ ನಂತರ ಸುವರ್ಣ ಫೋಕಸ್ಗೆ ಸ್ವಾಗತ. ದ್ರಾಕ್ಷಿಯೊಳಗೆ ಅಡಗಿರೋ ಮತ್ತಿನ ಗಮ್ಮತ್ತು ಹೊರ ಬರೋದೇ ಅದು ಕುಳಿತ ಬಳಿಕ. ಹಾಗಾದ್ರೆ ದ್ರಾಕ್ಷಿನ ಎಷ್ಟು ದಿನ ಕೊಳೆಯಲು ಬಿಡ್ತಾರೆ? ಮತ್ತೇರಿಸಲು ಏನಾದ್ರೂ ಎಕ್ಸ್ಟ್ರಾ ಹಾಕ್ತಾರ? ತಿಳಿಯೋಣ ಬನ್ನಿ. ತೊಟ್ಟಿನಿಂದ ಬೇರ್ಪಟ್ಟ ದ್ರಾಕ್ಷಿ ದೈತ್ಯ ಡ್ರಮ್ ಸೇರಿದ 7-8 ದಿನಗಳ ಕಾಲ ಅಲ್ಲೇ ಕೊಳೆಯುತ್ತೆ. ಈ ವೇಳೆ ಇದಕ್ಕೆ ನಿಗದಿತ ಪ್ರಮಾಣದಲ್ಲಿ ಈಸ್ಟ್ ಬೆರೆಸಲಾಗುತ್ತೆ. 7-8 ದಿನಗಳ ಬಳಿಕ ಡ್ರಮ್ನಿಂದ ಹೊರತೆಗೆದು ಬೀಜ ಸಿಪ್ಪೆ ಬೇರ್ಪಡಿಸುವ ಯಂತ್ರದೊಳಗೆ ಹಾಕಲಾಗುತ್ತೆ. ಇದನ್ನ ಆಮೇಲೆ ಮತ್ತೆ ಪ್ರೆಸ್ಸಿಗೆ ಹಾಕ್ತಿದೆ. ಪ್ರೆಸ್ ಅಲ್ಲಿ ಏನಾಗುತ್ತೆ, ಪ್ರೆಸ್ ಆಗಿ ಜ್ಯೂಸ್ ಮಾತ್ರ ಬರುತ್ತೆ. ಸಿಪ್ಪೆ ಅದೆಲ್ಲ ಇದನ್ನ ಆಗಿ ಜ್ಯೂಸ್ ಮಾತ್ರ ಬರುತ್ತೆ. ಮತ್ತೆ ಜ್ಯೂಸ್ ನ ಮತ್ತೆ ರಿಟರ್ನ್ ಟ್ಯಾಂಕ್ ಮಾಡಿ ಇಲ್ಲಿ ಈಸಿಂಗ್ ಮಾಡ್ತೇವೆ. ಅದು 6 months ಟೈಮ್ ತಗೋತೆ. ಒಂದು ಬಾಟಲ್ ವೈನ್ ರೆಡಿ ಆಗ್ಬೇಕಂದ್ರೆ ಫ್ರಮ್ ಹಾರ್ವೆಸ್ಟಿಂಗ್ ಇಂದ ಹಿಡಿದು ಅಪ್ ಟು ಬಾಟ್ಲಿಂಗ್ ಅಂದ್ರೆ 8 months ಟೈಮ್ ಬೇಕು. ಹೀಗೆ ಬೀಜ ಸಿಪ್ಪೆ ಬೇರ್ಪಟ್ಟು ಪಕ್ಕ ದ್ರಾಕ್ಷಾರಸವನ್ನ ಮತ್ತೆ ದೈತ್ಯಾಕಾರದ ಡ್ರಮ್ ಒಳಗೆ ತುಂಬಿಸಲಾಗುತ್ತೆ. ಹೀಗೆ ಸೇರಿದ ದ್ರಾಕ್ಷಾರಸ ಸುಮಾರು 8-10 ತಿಂಗಳು ಡ್ರಮ್ ಒಳಗೆ ಇರುತ್ತೆ. ಈ ವೇಳೆ ನಿಗದಿತ ಉಷ್ಣಾಂಶವನ್ನ ಕಾಯ್ದುಕೊಳ್ಳಲಾಗುತ್ತೆ. ಇದು ಟೆಂಪರೇಚರ್ ಮೇಂಟೈನ್ ಮಾಡೋದು. ಸರ್ಟನ್ ಟೆಂಪರೇಚರ್ಸ್ ಇದೆ. ವೈಟ್ ವೈನ್ಗೆ 12 to 14 ಡಿಗ್ರೀಸ್ ಟೆಂಪರೇಚರ್ ಇರಬೇಕು. ರೆಡ್ ವೈನ್ಗೆ 14 to 16 ಡಿಗ್ರಿ ಇರಬೇಕು. ಸೊ ಆ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಬೇಕು. ಸೊ ಇನ್ ಕೇಸ್ ಏನಾದ್ರು ವೇರಿಯೇಷನ್ ಆದ್ರೆ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು. ದಿನಗಳೆದಂತೆ ದ್ರಾಕ್ಷಾರಸ ಮಧ್ಯವಾಗಿ ಮಾರ್ಪಾಡಾಗುತ್ತೆ. ಕಿಕ್ ಕೊಡಲು ರೆಡಿ ಆಗುತ್ತೆ. 8-10 ತಿಂಗಳ ಬಳಿಕ ತಯಾರಾದ ವೈನಿನ ಪರೀಕ್ಷೆ ನಡೆಯುತ್ತೆ. ಅದರ ಮಿಕ್ಸಿಂಗ್, ಟೇಸ್ಟಿಂಗ್ ನಡೆಯುತ್ತೆ. ಇದನ್ನ ತಜ್ಞರು ನಡೆಸಿಕೊಡ್ತಾರೆ.